ಇವತ್ತು ಒಕ್ಕಲ್ತನ ಮಾಡೋರು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಚಲುವರಾಯಸ್ವಾಮಿಯವರು ಸ್ವಲ್ಪ ತೇಲ್ಸಿ ಮಾತಾಡಿದ್ರು, ವೆಂಕಟೇಶ್ ಅವರು ನೇರವಾಗಿ ಮಾತಾಡಿದ್ರು. ಇಷ್ಟೇ ವ್ಯತ್ಯಾಸ. ಹೊಲ ಉಳ್ದೆ ಯಾವ ಭೂಮಿನೂ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೊಲ ಉತ್ತರನೇ ಭೂಮಿ ಮಟ್ಟ ಆಗ್ಲಿಕ್ಕೆ ಸಾಧ್ಯ. ಬಿತ್ತನೆ ಮಾಡಿದ್ರೇ ಬೀಜ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಕಳೆ ತೆಗಿಬೇಕು, ಒಳ್ಳೆ ಕಟಾವು ಟೈಮಲ್ಲೆಲ್ಲ ಕಟ್ ಮಾಡಬೇಕು, ಸಂಕ್ರಾಂತಿ ಬಂದಾಗ, ಆಮೇಲೆ ಬೆಲೆ ಬಂದಾಗ ಮಾರಬೇಕು. ಹಂಗೆ ಇವತ್ತು ನಿಮ್ಗೊಂದು ಅವಕಾಶ ನಿಮ್ಮ ಕೈಲಿದೆ. ಈ ಸೀಟು ಮೊದಲಿಂದ ಕೂಡ 3 ಬಾರಿ ಆಲ್ಮಂತಸ್ಥರಿಗೆ ಕೊಟ್ಟಿದ್ರು, ಹಿಂದೆ ಅರಸುಗಳು ಕೊಟ್ಟಿದ್ರು, ಹಿಂದೆ ಶ್ರೀಕಂಠದತ್ತಿಗೆ ಕೊಟ್ಟಿದ್ರು, ಎಲ್ಲ ಆಯಿತು. ಅದಾದಮೇಲೆ ಈಗ ನಾವೆಲ್ಲ ಮಾತಾಡಿಕೊಂಡು ಆಯಿತು, ನಿಮ್ಮ ಟೈಮ್ ಆಯಿತು, ನಮಗೊಂದು ಅವಕಾಶ ಕೊಡಬೇಕು ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದ್ಮೇಲೆ ನಾವೆಲ್ಲ ಮಾತಾಡಿಕೊಂಡು, ನಾನು ವೆಂಕಟೇಶನ ಚಲುವರಾಯಸ್ವಾಮಿ ನಾವೆಲ್ಲ ಮಾತಾಡಿಕೊಂಡು ಒಕ್ಕಲಿಗರಿಗೆ ಕೊಡಬೇಕು ಈ ಸತಿ ಅಂತ ತೀರ್ಮಾನ. ಹೋದ ಸತಿನೇ ನಾನು ಪ್ರಯತ್ನ ಮಾಡಿದ್ದೆ. ನಾನು ಕುಮಾರಸ್ವಾಮಿ ಗೌರ್ಮೆಂಟಲ್ಲಿದ್ದಾಗ ಹಾಗೇ ಪ್ರಯತ್ನ ಮಾಡಿದ್ದೆ, ಹಾಗೇನು ಮಾಡಿರಲಿಲ್ಲ ಅಂತ ಹೇಳಿಲ್ಲ, ಮಾಡಿರಲಿಲ್ಲ ಅಂತ ಹಾಗೂ ಮಾಡಿದ್ದು. ಹಾಗೇನೋ ಆ BJPಯಿಂದ ಬಂದಂಥ XMPನ ಕರೆದು ಟಿಕೆಟ್ ಕೊಟ್ಟಿದ್ದು, ಅದು ಫೇಲ್ ಆಯಿತು. BJPಯಿಂದ 2 ಬಾರಿ ಪ್ರತಾಪ್ ಸಿಂಗ್ ಕೊಟ್ಟಿದ್ರು. ನಮ್ಮ ಸಮಾಜದವರು ಯಾವುದೇ ಪಾರ್ಟಿಲಿರಲಿ ಅಲ್ಲೂ ಸ್ವಲ್ಪ ಅವನಿಗೆ ಸಹಾಯ ಮಾಡಿದ್ರು, ನಾವಿಲ್ಲ ಅಂತ ಹೇಳುದಿಲ್ಲ. ಇವತ್ತು ಪ್ರತಾಪ್ ಸಿಂಗ್ ಯಾಕೆ ಕೊಡಲಿಲ್ಲ ಒಂದು ದೊಡ್ಡ ಪ್ರಶ್ನೆ. ಸದಾನಂದ ಗೌಡ್ರಿಗೆ ಯಾಕೆ ಕೊಡಲಿಲ್ಲ? ಶೋಭಾ ಕಾರಂಜನ BJPಗೂ ಅಲ್ಲಿಂದ ಶಿಫ್ಟ್ ಮಾಡೋಂಥ ಸಂದರ್ಭ ಏನಿತ್ತು? ಇವೆಲ್ಲ ಕಟೀಲ್ಗೆ ಅಲ್ಲೂ ಕೊಡಲಿಲ್ಲ. ಹಿಂಗೆ ಸುಮಾರು ಜನಕ್ಕೆ ಇದ್ದಂಥವ್ರಿಗೆ ಕೊಡಲಿಲ್ಲ. ಬಚ್ಚೇಗೌಡರು ತಾನು ಕಡ ನಿಮ್ಮ ಸಾಹಸ ಅಂತ ಅವರು ಬಿಟ್ಬಿಟ್ಟು, ಇವೆಲ್ಲ ಕೂಡ ನಡ್ಕೊಂಡು ಬಂದಂಥ ವಿಚಾರ. ಸೊ ನಾವು ಕೆಲವರೆಲ್ಲ ಒಗ್ಲದನ್ನ ಸರಿಯಾಗಿ ಗಮನಿಸ್ತಾ ಇಲ್ಲ, ಲಿಂಗಾಯತರು ಸರಿಯಾಗಿ ಗಮನಿಸ್ತಾ ಇಲ್ಲ ಕಾಂಗ್ರೆಸ್ ಪಾರ್ಟಿಲಿ ಅಂತ ಒಂದು ನಮ್ಮೇಲೆಲ್ಲ ಇತ್ತು. ನಾನೇ ಪಕ್ಷದ ಅಧ್ಯಕ್ಷ ಆದ್ರೂ ನನಗೂ ಕೂಡ ಅರಿವಿದೆ. ನಾನು ಬಾಯಲ್ಲಿ ಮಾತಾಡಕ್ಕೆ ಹೋಗೇ ಇರ್ಬೋದು, ಆದರೆ ಎಲ್ಲೆಲ್ಲಿ ಏನು ಸಹಾಯ ಮಾಡಬೇಕು ಆ ಕೆಲಸ ನಾವು ಮಾಡಿಕೊಂಡು ಇವತ್ತು 8 ಸೀಟನ್ನು ಮೊದಲನೇ ಬಾರಿಗೆ ಇವತ್ತು ತಂದಿದೆ. ಈ 8 ಸೀಟ್ನ ಹೇಗೆ ಉಳಿಸ್ಕೊಡ್ತೀವಿ? ಯಾರ ಕೈಲಿ ಉಳಿಸ್ಕೋಬೇಕು? ನಾನು ಉಳಿಸೋರು, ನೀವು ಉಳಿಸೋರು. ನೀವು ಈ ಈ ಸೀಟನ್ನ ಏನಾದ್ರು ಇವತ್ತು ನಾವು ಕಳ್ಕೊಂಡ್ರೆ, ಈ ಸೀಟನ್ನ ಕಳ್ಕೊಂಡ್ರೆ, ಮೈಸೂರು ಸೀಟನ್ನ ಕಳ್ಕೊಂಡ್ರೆ, ಮುಂದಕ್ಕೆ ಈ ಸೀಟು ತಿಂದ ನಿಮ್ಮ ಕೈ ಸಿಗುವುದಿಲ್ಲ. ಇದು ನಿಮ್ಮ ತಲೆಯಲ್ಲಿ. ಇದಕ್ಕೆ ಪಾರ್ಟಿ ನೋಡಕ್ ಹೋಗ್ಬೇಡಿ, ಪಕ್ಷ ನೋಡಕ್ ಹೋಗ್ಬೇಡಿ, ಎಲ್ಲರೂ ಮಾತಾಡಬೇಕು. ಈಗ BJP ಅವ್ರದ್ದು ಪ್ರಯತ್ನ ನಡೀತು. ಅವ್ನು ಪ್ರತಾಪ್ ಸಿಂಹ ಏನು ಸಂದೇಶ ಕೊಟ್ಟ ಆಯ್ತು, ಏನೇನು ಹೇಳಬೇಕು, ಏನೇನು ಮಾತಾಡಬೇಕು ಎಲ್ಲ ಅವ್ರು ಹೇಳಾಯ್ತು. ನಾನು ಅದ್ರ ಬಗ್ಗೆ ನಾನು ವ್ಯಾಪಕವಾಗಿ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಇವರು ಸದಾನಗೌಡರು ಏನು ಸಂದೇಶ ಕೊಡಬೇಕು ಅವರು ಕೊಟ್ಟಾಯ್ತು. ಇನ್ನು ಮುಂದಕ್ಕೆ ನಿಮ್ಮ ಕೈಲಿ ಈ ಸಂದರ್ಭದಲ್ಲಿ ಇದೆ. ಈಗ ಕುಮಾರಸ್ವಾಮಿ ಅವ್ರಿಗೆ ನಾನು 40 ದೇವೇಗೌಡರ ಮೇಲೆ ನಾನು 85ರಿಂದ ಎಲೆಕ್ಷನ್ ಇಟ್ಕೊಂಡು ಬಂದ. 85ರಲ್ಲಿ ನಿಂತು ತಿರ್ಗಾ ಸೋತಿದ್ದೀನಿ. ತಿರ್ಗಾ ದೇವೇಗೌಡರು ಕಾಣ್ಕೊಂಡು ಬಂದರು, ಅವ್ರು ಸೋತರು. ಕುಮಾರಸ್ವಾಮಿ ಬಂದು ನನ್ನ ಮೇಲೆ ನಿಂತ್ಕೊಂಡ್ರು. SR ಕೃಷ್ಣ ಅವರ ಅಧ್ಯಕ್ಷರಾಗಿದ್ದಾಗ ಬಂದು ಏನು ಬೇರೆ ಕಡೆ ನಿಂತ್ಕೊಳ್ಳೋಕೆ ಅವಕಾಶ ಇರಲಿವೆ ಅವ್ರಿಗೆ? ಬೇರೆ ರಾಮನಗರದಲ್ಲಿ ಅವಕಾಶ ಇರಲಿಲ್ವೇ? ದಿನೇವಾದ ಸಾತ್ತೂರಲ್ಲಿ ಬಂದ ನನ್ನ ಮೇಲೆ ನಿಂತ್ಕೊಂಡು ನನ್ನ ಸೋಲಿಸ್ಬೇಕು, ನಾನು ಬೆಳೆದು ಬಿಡ್ತೀನಿ ಅನ್ನೋ ದೃಷ್ಟಿ ಅಲ್ಲೂ ಸೋತ್ಬಿಟ್ಟು ನನ್ನ ಮೇಲೆ ಬಂದು ಆಯ್ತು, ಎಲ್ಲ ಮುಗಿತು. ಅದಾದ್ಮೇಲೆ ಕೊನೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು. ಪಾರ್ಲಿಮೆಂಟ್ ಎಲೆಕ್ಷನ್ ಸಿದ್ದರಾಮಯ್ಯ ನನ್ನ ಮಂಚನೆ ಮಾಡಲಿಲ್ಲ. ಅದಾದ್ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಕೊನೆಗೆ ನಾನು ಹೇಳ್ದೆ ಕೇಳಿದ್ರೆ ನನ್ನ ಪಾರ್ಟಿ ಅನೌನ್ಸ್ಮೆಂಟ್ ಮಾಡಿದ್ರು ಸುರೇಶ್ ಯಾವುದೋ ಸ್ಟೇಜಿಗೆ ಬಂದು ನಿಂತವನೇ ಇಲ್ಲ. ಕೊನೆಗೆ ನನ್ನ ಪ್ರಶ್ನೆ ಇದು ಅಂತೇಳಿ ಆಯ್ತಪ್ಪ ಅಂತೇಳಿ ನಿಲ್ಲಿಸ್ತು. ಕಾರ್ಯಕರ್ತರ ಗಲಾಟೆ ಮಾಡಿದ್ರು, ನಿಲ್ಲಿಸಿದ್ರು. ಆಗ ದೇವೇಗೌಡರನ್ನ ತೇಜಸ್ವಿ ನಿಲ್ಲಿಸಿ ಸೋಲಿಸಿದ್ರು. ಆಯ್ತು ಅಂತೇಳಿ ಕೊನೆಗೆ ನಿಲ್ಲಿಸ್ತು. ನಿಲ್ಲಿಸಾದ್ಮೇಲೆ ಕೊನೆಗೆ
ತಿರ್ಗಾ ಕುಮಾರಸ್ವಾಮಿ ಹೆಂಡತಿ ಕರ್ಕೊಂಡು ಬಿಜೆಪಿಯವರು ದಳದವರು ಇಬ್ರು ಸೇರಿ ಕುಮಾರಸ್ವಾಮಿ ಹೆಂಡತಿನ ಪಾಪ ಹೆಣ್ಮಗಳನ್ನ ಕರ್ಕೊಂಡು ಲಲಿತಾ ಕುಮಾರಸ್ವಾಮಿ ಆಯ್ತು. ಜನ ಅದಕ್ಕೂ ತೀರ್ಮಾನ ಕೊಟ್ಟರು. ಇಷ್ಟೆಲ್ಲ ಹೋರಾಟ ನಡ್ಕೊಂಡು ಬಂದಾಗ ಕೊನೆಗೆ ಬಿಜೆಪಿಯವರು 38 ಸೀಟ್ 104 ಸೀಟ್ ಗೆದ್ರು, ನಾವು 80 ಸೀಟ್ ಗೆದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭ ಬರಲಿಲ್ಲ, ವಾಪಸ್ 2ನೇ ಬಾರಿಗೆ ಆಗಲಿಲ್ಲ. ಆಗ ನಾನೇ ಮುಂದಾಳುತ್ತಿ ನಿಂತ್ಕೊಂಡು ಆಯ್ತೆಲ್ಲ ಮರ್ತ್ಬಿಟ್ಟು ನನಗೆ ಹೇಳಿದ್ರು ನಿನ್ನ ನೆಕ್ಸ್ಟ್ ಡೆಪ್ಟಿ CM ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ನಾನು ಆಯ್ತು ಬೆಳಗ್ಲಿ ಅಂತ ನಾನೇ ಕರ್ಸಿಸ್ಬಿಡಿ, ಒಂದು ಬಿಜೆಪಿಯವರು ಅಧಿಕಾರ ತಗೋದು ಬೇಡ, ರೈಟ್ ರಾಂಗು ಅಲ್ಲಿ ಯಡಿಯೂರಪ್ಪ ಆಯ್ತಾನೆ, ಕುಮಾರಸ್ವಾಮಿಗೆ ನಾನು ಚೀಫ್ ಮಿನಿಸ್ಟರ್ ಮಾಡ್ತಿರ್ಲಿಲ್ಲ, ಯಡಿಯೂರಪ್ಪ ಆಯ್ತಾನೆ. ಹಂಗೂ ನನಗೆ ನಮ್ಮ ಕೆಲವರೆಲ್ಲ ನಮ್ಮವ್ರಿಗೆಲ್ಲ ಕಿವಿ ಕೂದಿದ್ದು ಮಾತಿರೋದು, ಇಲ್ಲ ನಾನು ವೈಯಕ್ತಿಕವಾಗಿ ನೋಡೋದು ಬೇಡ, ದ್ವೇಷ ನಾನು ಮರ್ತ್ಬಿಟ್ಟು ಹಾಳಾಗುವ ಒಂದ್ಸತಿ ಕೊಟ್ಬಿಡೋಣ ಅಂತೇಳಿ 5 ವರ್ಷ ಅನ್ಕಂಡೀಷನ್ ಆಗಿ ಸಿದ್ದರಾಮಯ್ಯನವರು ಅವ್ರಿಗೆ ಇದ್ದಂತ ಒಂದು ವೈರತ್ವದಲ್ಲಿ ಸಿದ್ದರಾಮಯ್ಯನವ್ರ ಕೈಲೇ ಬರ್ಸಿ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಗವರ್ನರ್ಗೆ ಲೆಟರ್ ಅನ್ನ ಸಿದ್ದರಾಮಯ್ಯನವರ ಶಾಸಕಾಂಗ ಪಕ್ಷದ ನಾಯಕರು ಮಾಡಿ ಅವ್ರನ್ನ ಗವರ್ನರ್ ಕೈಗೆ ಲೆಟರ್ ಕೊಟ್ಬಿಟ್ಟು ಕುಮಾರಸ್ವಾಮಿ ಅವರಿಗೆ ಚೀಫ್ ಮಿನಿಸ್ಟರ್ ಮಾಡಿದ್ರು. ಅಧಿಕಾರ ಕೊಟ್ಟು ಗುಂಡಿಸಿದ ಮೇಲೆ ಅದನ್ನ ಉಳಿಸ್ಕೊಳ್ಳೋದು ಯಾರ ಜವಾಬ್ದಾರಿ? ನಾನು ಬರೀ ಒಂದು ಮಂತ್ರಿಗೆ ಒಪ್ಕೊಂಡೆ, ಇಬ್ರು ಒಕ್ಕಲಿಗರ ಆಗೋದಿರಲಿ ಡೆಪ್ಟಿ CM ಅಂತ ಹೇಳಿ ಕೊನೆಗೆ ಪರಮೇಶ್ವರ್ ಡೆಪ್ಟಿ CM ಮಾಡಿದ್ರು. ಆಯ್ತು, ನೀರಾವರಿ ಮಂತ್ರಿ ತಗೊಂಡು ರಾಹುಲ್ ಗಾಂಧಿ ನನಗೆ ಹೇಳಿದ್ರು, ತಗೊಂಡು ನಾನು ಆದ್ರೆ ನನಗೆ ಪವರ್ ಮಿನಿಸ್ಟರ್ ಸಾಕು ಅನ್ಕೊಂಡಿದ್ದೆ. ಅವರೇ ಇಲ್ಲ 2 ಕೊಟ್ಟು ನಿಂಗೆ ಗೊತ್ತಾಗಲ್ಲ